ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಕಮಿಷನರು ಇವರೆಲ್ಲರೂ ಸೇರಿ 14 ಪಂಚಾಯಿತಿಗಳಲ್ಲಿರುವಂಥ ಗ್ರಾಮಗಳನ್ನು ಎಲ್ಲ 90 ಭಾಗ ಗ್ರಾಮಗಳನ್ನು ಕಾರ್ಪೊರೇಷನ್ಗೆ ಸೇರಿಸಬೇಕು ಅಂತೇಳಿ ಒಂದು ಪ್ರಪೋಸಲ್ನ ಕಳಿಸಿದ್ದಾರೆ. ಅದು ಪತ್ರಿಕೆಯಲ್ಲಿ ನಾನು ಓದಿದೆ, ಮುಂಚೆನೂ ನಾನು ಹೇಳಿದ್ದೆ ಇದನ್ನು ಮಾಡಬಾರ್ದು ಅಂತೇಳಿ, ಎಕ್ಸೆಪ್ಟ್ ಹೆಗ್ಗೆರೆ ಬಿಟ್ಟು. ಅಂದರೆ ಇದು ಏನಾಗುತ್ತೆ ಅಂದರೆ ಇನ್ನೇ ತುಮಕೂರು ಸಿಟಿನೇ ಡೆವಲಪ್ಮೆಂಟ್ ಆಗಿಲ್ಲ, ಇನ್ನೂ UGD ಆಗಿಲ್ಲ, ರೋಡ್ಸ್ ಆಗಿಲ್ಲ, ಪಾರ್ಕ್ ಆಗಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಈಗೆಲ್ಲ ಗ್ರಾಮೀಣ ಪ್ರದೇಶದ ಸೊಗಡಲ್ಲಿದ್ದಾರೆ, ಹಸು ಕಟ್ತಾರೆ, ದನ ಕಟ್ತಾರೆ, ಕೂಲಿ ಮಾಡ್ತಾರೆ, ವ್ಯವಸಾಯ ಮಾಡ್ತಾರೆ. ಅಲ್ಲಿ ತಂದು ಏಕಾಏಕಿ ನಗರಸಭೆ ಸೇರಿಸ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ, ತೆರಿಗೆ ಜಾಸ್ತಿ ಇರುತ್ತೆ, UGD ಸಿಸ್ಟಮ್ ಮಾಡೋಕ್ಕಾಗಲ್ಲ ಅವರು. ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿರುವಂಥವು ಹಾಲಿನ ಡೈರಿಗೆ ಅಲ್ಲಿ ಸಬ್ಸಿಡಿ ಬರುತ್ತೆ. ಆಮೇಲೆ ಸಾಕಷ್ಟು ಎಲ್ಲವಕ್ಕೂ ಸಬ್ಸಿಡಿಗಳಿದ್ದಾವೆ, ಅಲ್ಲಿ ಯೋಜನೆಗಳಿವೆ ರೈತರಿಗೆ, ಅವೆಲ್ಲವೂ ಕೂಡ ಒಟ್ಟೋಗ್ತವೆ. ಕಾರ್ಪೊರೇಷನ್ಗೆ ಒನ್ಸ್ ಬಂದಮೇಲೆ ಎಲ್ಲ ರೈತರಿಗೆ ಬರುವಂಥ ಫೆಸಿಲಿಟೀಸ್ಗಳು, ಗ್ರಾಮ ಪಂಚಾಯತಿಗೆ ಬರುವಂಥ ಫೆಸಿಲಿಟೀಸ್ಗಳು, ಕಂದಾಯ ಪದ್ಧತಿಗಳು ಎಲ್ಲವೂ ಬೇರೆ ಆಗಿಬಿಡ್ತವೆ. ಗ್ರಾಮೀಣ ಕೃಪಾಂಕಗಳು ಕೂಡ ಒಟ್ಟೋಗ್ತದೆ. ಅವ್ರಿಗೇನೋ ಆಸೆ, ಅವ್ರಿಗೇನೆಂದರೆ ಅವರ ನೆಕ್ಸ್ಟ್ ಡಿಲಿಮಿಟೇಷನ್ ಆಗುತ್ತೆ, ಅಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆಗುತ್ತೆ, ಅವ್ರೇನೋ ನಗರದಲ್ಲಿ ಯಾವ್ದಾರು ಒಂದು ಕ್ಷೇತ್ರ ಮಾಡ್ಕೋಬೇಕು ಅಂತೇಳಿ ಇರ್ಬೋದೇನೋ, ಆಮೇಲೆ ಅವ್ರಿಗೆ ದೂರದೃಷ್ಟಿ ಇರ್ಬೋದು. ಆದರೆ ಹಣ ಎಲ್ಲಿದೆ ಸರ್ಕಾರದಲ್ಲಿ? 14 ಪಂಚಾಯತಿಯವರು ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ, ಗೊಂದಲದಲ್ಲಿದ್ದಾರೆ ಅಂತ ಸೇರುತ್ತೋ ಇಲ್ವೋ? ಇಲ್ಲ, ನಾವು ಅದನ್ನು ಸೇರಿಸಬಾರ್ದು, ಎಕ್ಸೆಪ್ಟ್ ಹೆಗ್ಗೆರೆ ಬಿಟ್ಟು ಯಾವುದು ಸೇರಿಸಬಾರ್ದು ಅಂತ ನಮ್ಮದು ಒತ್ತಡ ಇದೆ. ಅದಕ್ಕೆ ನಾನು ಪರಮೇಶ್ ಸಾಹೇಬ್ರಿಗೂ ಹೇಳಿದ್ದೇನೆ, ಮಾಡಬೇಡಿ, ಒಂದು ಪಂಚಾಯತಿ ಮಾಡಿ, ಯಾವುದೋ ಹೆಗ್ಗೆರೆ ಅಂತ ದೊಡ್ಡದು ಸಿಟಿ ಆಗಿಬಿಟ್ಟಿದೆ ಅಂಥದ್ದನ್ನು ಮಾಡಿ, ಬೇರೆ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇರಲಿ ಅಂತೇಳಿ ನಾನು ಒತ್ತಾಯ ಮಾಡಿದ್ದೀನಿ. ನೋಡೋಣ, ಅಸೆಂಬ್ಲಿಲಿ ಮಾತಾಡ್ತೀನಿ, ಸರ್ಕಾರಕ್ಕೂ ಕಾಗದ ಬರೀತೀನಿ.